ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದ್ದ ಹಾಗೆ ನಾನಾ ರೀತಿಯ ಬೆಳವಣಿಗೆಗಳಿಗೂ ಕೂಡ ರಾಜ್ಯ ಕಾಂಗ್ರೆಸ್ ಸಾಕ್ಷಿ ಆಗ್ತಾ ಇದೆ. ಒಂದು ಕಡೆ ಶಾಸಕರುಗಳ ಅಸಮಾಧಾನ, ಮತ್ತೊಂದು ಕಡೆ ಅವರ ಸಮಾಧಾನ ಮಾಡುವಂತಹ ಪ್ರಯತ್ನಗಳು ಕೂಡ ಮುಂದುವರಿತಾ ಇದ್ದಾವೆ. ಹೈಕಮಾಂಡ್ ನಾಯಕರ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ. ಸಚಿವ ಸ್ಥಾನ ವಂಚಿತ ಶಾಸಕರನ್ನ ಸಮಾಧಾನ ಪಡಿಸುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಕೆಲವು ಶಾಸಕರಿಗೆ ಖುದ್ದಾಗಿ ಕರೆ ಮಾಡಿ ಸಮಾಧಾನ ಮಾಡಿದರೆ ರಾಜೀನಾಮೆಗೆ ಮುಂದಾಗಿದ್ದಂತಹ ಬೇಳೂರು ಗೋಪಾಲಕೃಷ್ಣ ಅವರು ಸಮಾಧಾನಗೊಂಡಿದ್ದಾರೆ. ಇನ್ನು ಹಲವು ಶಾಸಕರ ಅಸಮಾಧಾನ ಹಾಗೆ ಮುಂದುವರೆದಿದೆ. ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಯಾವುದೇ ನಿರ್ಧಾರ ತಗೊಳ್ಳಬೇಡ, ನನ್ನ ಹತ್ರ ಬನ್ನಿ ಅಂತ ಹೇಳಿದ್ರು, ಕರೆಸಿದ್ರು, ಮಾತಾಡಿದ್ದೀವಿ. ನನಗೆ ಹಿಂದೆ ಟಿಕೆಟ್ ಕೊಟ್ಟವರು ಸಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಿದ್ರು. ಬಹಳ ನೋವಾಗಿದೆ ನನಗೆ. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಅವರಿಗೆ ಬೆಂಬಲವಾಗಿ ಇಲ್ಲ, ನನಗೆ ಯಾವುದೇ ಅಧಿಕಾರ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೋಸ್ಕರ ಇರ್ತೀನಿ, ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿ ಬಂದಿದೆ. ಅವೆಲ್ಲ ನಿರಾಶೆ ಆಗಿದೆ, ಬಿಡಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಹಳ ಜನ ಹತ್ಕೊಂಡು ಫೋನ್ ಮಾಡಿದ್ದಾರೆ, ನೋವಾಗಿ ನನ್ನ ಕಾರ್ಯಕರ್ತರು ಎಲ್ಲ ಹತ್ಕೊಂಡು ಊರಿಗೆ ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅವರಿಗೋಸ್ಕರ ನಾನು ನಿಷ್ಠೆಯಿಂದ ಪಕ್ಷದಲ್ಲಿ ಇರ್ತೇನೆ. ಸಿಕ್ಕೇ ಸಿಗುತ್ತೋ ಅಂತೆಲ್ಲ ಸಿಗಬಹುದು ಅಂತ ಆಸೆ ಇತ್ತು. ನಮ್ಮ ಕಾರ್ಯಕರ್ತರು ಏನೋ ಎಲ್ಲ ಬಸ್ ನಿಲ್ಲಿಸಿದ್ರು, ಟೈ ಸುಟ್ಟರು ಅಂತೇಳಿ ಅದು ತಪ್ಪು. ನಮ್ಮ ಕಾರ್ಯಕರ್ತರು ಏನೋ ಹುಮ್ಮಸ್ಸಿಂದ ಮಾಡಿರ್ಬೋದು, ಅವ್ರಿಗೂ ಸಹ ಈ ಸಮಾಧಾನ ಮಾಡಿ ತಿಳಿ ಹೇಳ್ತೀನಿ. ಯಾರು ಸಾರ್ವಜನಿಕರಿಗೆ ಬಸ್ಸಲ್ಲಿ ಕುಂತಂಥವ್ರಿಗೂ ಅದೇನಾದ್ರು ಅನಾಹುತ ಆಗಿದೆ ಅದ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಕ್ಷೇತ್ರ ಜನತೆ ಪರವಾಗಿ ಕ್ಷಮೆ ಕೊಡ್ತೀನಿ. ಅದು ನಮ್ಮ ಅಬ್ಸೆನ್ಸ್ ಅಲ್ಲಿ ಅವರು ತೀರ್ಮಾನ ತಗೊಂಡು ಮಾಡಿರೋದು. ಕಾರ್ಯಕರ್ತರು ಅವರು ನಮ್ಮನ್ನೇನು ಕೇಳಿ ಏನು ಮಾಡಿದ್ದಲ್ಲ, ಅದು ಅವ್ರ ಪಾಟಿಗೆ ಅವ್ರು ಏನೋ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಮಾತಾಡ್ತೀನಿ. ನಮ್ಮ ಸ್ನೇಹಿತರಿಗೆ ಅಷ್ಟೇ ಅಲ್ಲ, ನನಗೂ ಸೇರಿಕೊಂಡು ಬಹಳ ಜನ ಬಹಳ ನಿರಾಶೆ ಆಗಿದ್ದೀವಿ. ನಾವೇನೋ ಪಕ್ಷಕ್ಕೆ ದ್ರೋಹ ಮಾಡಲ್ಲ, ಹಿಂಗೆಲ್ಲ ಅನ್ಯಾಯ ಆಗಬಾರ್ದು, ಆ ಥರ ನೋಡ್ಕೋಬೇಕು ಅಂತ ವರಿಷ್ಠರಿಗೆ ನಾನು ಬೇಡಿಕೆ ಇಡ್ತಾ ಇದ್ದೀವಿ. ನಾನು 15-20 ಜನ ಇವತ್ತು ನಾಳೆ ಅವರಿಗೆ ಸಭೆ ಸೇರಿ ತೀರ್ಮಾನ ಮಾಡಿ ನಾವೆಲ್ಲ ದೆಹಲಿ ಮಟ್ಟಕ್ಕೆ ಹೋಗಿ ಅವ್ರಿಗೆಲ್ಲ ಸ್ವಲ್ಪ ನಾವೆಲ್ಲ ತಿಳುವಳಿಕೆ ಹೇಳಿ, ನಮ್ಮಂಥವ್ರಿಗೆ ಅನ್ಯಾಯ ಆಗಿದೆಯಲ್ಲ, ನಿಮ್ಗೆಲ್ಲ ಗೊತ್ತಿದೆ ಅನ್ಯಾಯ ಆಗಿದೆ ಅಂತ, ಆದರೂ ಕೂಡ ತಾವು ಯಾರು ಕೂಡ ಏನಪ್ಪ ಹಿಂಗೆ ಅದು ಕೂಡ ಯಾರು ಮಾತಾಡಲೂ ಇಲ್ಲ. ಸ್ವಾರ್ಥಗಳೆಲ್ಲ ಮಿನಿಸ್ಟರ್ಗಳಾಗಿದ್ದಾರೆ, ತಾಳ್ಮೆ ಇರಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ತಾಳ್ಮೆ ಆಗಿ ನಾನು ಕೂದಲೇ ಹೋಗ್ಬಿಡ್ತೆ, ಎಲ್ಲ ನಾವು ಬೋಡಾಗ್ಬಿಟ್ಟೆ. ನಾವೇನು ಚುನಾಯಿತರಾಗಿದ್ದೀವಿ, ನಾವೆಲ್ಲರೂ ಕೂಡ ಸ್ವಂತ ಬಲದ ಮೇಲೆ ಸ್ವಂತ ಹಣವನ್ನು ಖರ್ಚು ಮಾಡಿ ಚುನಾವಣೆ ಗೆದ್ದು ಬಂದತಕ್ಕಂಥದ್ದು ಇತಿಹಾಸ. ಆದರೆ ಯಾಕೋ ಏನೋ ನಮಗೆ ಹೈಕಮಾಂಡು ಹಿರಿಯರು ಎಲ್ಲ ಕೂಡ ಇವತ್ತು ಅನ್ಯಾಯವನ್ನು ಮಾಡಿದ್ದಾರೆ. ಈ ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಿಗೆ ಇವತ್ತು ದ್ರೋಹವನ್ನು ಮಾಡಿದ್ದೀರಿ. ಮತದಾರರಿಗೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಯಾರೂ ಶಾಸಕರು ಮಖದೋಷಕ್ಕೆ ಆಗದ ರೀತಿಯಲ್ಲಿ ಮಾಡಿರ್ತೀರಿ. ಅದು ಯಾಕೆ ಕೈ ತಪ್ಪಿತು ಅಂತಕ್ಕಂಥದ್ದು ನನಗಿನ್ನೂ ಅರ್ಥ ಆಗಿಲ್ಲ. ನಾನು ಸ್ವಾಭಾವಿಕವಾಗಿ ಆಕಾಂಕ್ಷಿ ಆಗಿದ್ದೆ, ಅದರೆಲ್ಲ ಒಂದು ಕಡೆಗೆ ನಮ್ಮೆಲ್ಲರ ನಿರೀಕ್ಷೆ ಸುಳ್ಳಾಗಿ ನನ್ನ ಒಪ್ಪಿಗೆಯನ್ನು ಕೇಳಿದಾಗ ನಾನು ಬೇಡ ಅಂತ ಹೇಳಿದೆ. ನೋಟಿಫಿಕೇಶನ್ ನೋಡಿದಾಗಲೇ ಗೊತ್ತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಭಾಳ ಜನ ಶಾಸಕರೆಲ್ಲ ಫೋನ್ ಮಾಡಿ ನೀವು ಒಪ್ಪಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವೆಲ್ಲ ಕೂತು ಚರ್ಚೆ ಮಾಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಜನ ಹೇಳ್ತಾ ಇದ್ರು ಅಷ್ಟೇ, ಯಾರು ಹೇಳ್ಬೇಕಾಯ್ತು ಅವ್ರು ಹೇಳಿಲ್ಲ. ಪೊಲಿಟಿಕ್ಸ್ ಅಲ್ಲಿ ಅಷ್ಟು ಸುಮ್ಮನೆ ನಮ್ಮಂತ ಒಬ್ಬ ಸಾಮಾನ್ಯ ರೈತರ ಮಗ ಮೇಲಕ್ಕೆ ಬರೋದು ಕಷ್ಟ. ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ ಇರಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರ್ಬೇಕು, ಇಲ್ಲ ಬೇರೆ ಥರದ್ದು ಏನಾದ್ರು ಕಲ್ತಿರ್ಬೇಕು. ನಮ್ಮ ಕಾರ್ಯಕರ್ತರಿಗೂ ಬಹಳಷ್ಟು ಅಸಮಾಧಾನ ಆಗಿದೆ. 5 ಬಾರಿ ನಾನು ಶಾಸಕನಾದರೂ ಕೂಡ ಅವಕಾಶ ಸಿಕ್ಕಿಲ್ಲ.